ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮದು ಎಷ್ಟು ದಿವಸ ಅಂದ್ರೆ ಅದು ಆಗ್ಬೋದು. ರಾಜೀನಾಮೆ ಕೊಡೋವರೆಗೂ ನಾವು ಇದೇ ನಿರಾಹಾರ ದೀಕ್ಷೆ ನಾವು ಹಮ್ಮಿಕೊಂಡಿದ್ವಿ. ನಮ್ಮ ರಾಜ್ಯದ ಆದೇಶದ ಪ್ರಕಾರ ನಾವು ಅಹೋರಾತ್ರಿ ಧರ್ನಾ ಮಾಡ್ತಾ ಇದ್ವಿ. ಇದು ಕಂಟಿನ್ಯೂ ನಡ್ತಾ ಇದ್ವಿ. ಅವ್ರು ರಾಜೀನಾಮೆ ಕೊಡೋವರೆಗೂ ಇದು ಕಂಟಿನ್ಯೂ. ಡಿ.ವೈ. ವಿಜೇಂದ್ರ ಸರ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು 3ನೇ ದಿನ ನಮ್ಮ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕಾದ್ಯಂತ ಏನು 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿದೆ ಅಂತೇಳಿ ಅವತ್ತು ನಾವು ಆರೋಪ ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ಆರೋಪ ಮಾಡಿ ಪ್ರತಿಭಟನೆ ಮಾಡಿ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಿದ ಒಂದು ಕಾರಣಕ್ಕಾಗಿ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ರಾಜೀನಾಮೆ ಪಡೆದರು. ಆದರೆ ಮತ್ತೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ರಾಜೀನಾಮೆ ಆದ ನಂತರ ಮತ್ತೆ ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿ ಆದ ಮೇಲೆ ಮತ್ತೆ ಸ್ವತಃ ಏನು ಡಿ.ಕೆ. ಶಿವಕುಮಾರ್ ಅವರ ಒಂದು ಸರ್ಕಾರಕ್ಕೆ ಮತ್ತೆ ಅವರನ್ನು ಏನು ಸಂಪುಟ ಸಭೆಗೆ ತಗೊಂಡಿರ್ತಕ್ಕಂಥದ್ದು ನಾವು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಡಿ.ವೈ. ವಿಜೇಂದ್ರ ಸರ್ ಅವರ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಅವರ ಒಂದು ರಾಜೀನಾಮೆ ಕೊಡೆವರೆಗೂ ನಾವು ಏನು ಅಹೋರಾತ್ರಿ ಧರಣಿ ನಿರಂತರವಾಗಿ ಇರುತ್ತಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.